ನಿಮ್ಗೆ ಗೊತ್ತಿರಬೇಕು, ಒಬ್ಬ ಸಾಹುಕಾರ ಹೆಂಗಿರ್ತಾನೆ ನೀವು ನೋಡಿರಿಲ್ಲಿ. ಒಬ್ಬ ಸಾಹುಕಾರ ಹೆಂಗಿರ್ತಾನ್ರಿ? ಸಾಹುಕಾರ 10 ಕಾರ್ ಗಾಡಿ ಕೇಳ್ರಿ, ನೀವು 10 ಕಾರ್ ಗಾಡಿ ಎಷ್ಟು ಕಿಮ್ಮತ್ತಿಂದದ ರೀ? ಅವ ಅಂತಾನ, ಏನು ಭಾಳ ಇಲ್ರಿ, 2.5 ಕೋಟಿ ರೂಪಾಯಿ ಅದ ರೀ. ನಾವು 10 ಕಾರ್ ಗಾಡಿ ಕೋಟಿ ರೂಪಾಯಿ ಅದ. ಅವ ಕೈಯಾಗ ಬಂಗಾರ, ಕೊಳ್ಳಾಗ ಬಂಗಾರ ಎಷ್ಟು ಹಾಕಿರ್ತಾನ ಲೆಕ್ಕ ಇರಂಗಿಲ್ಲ. ಅಂತಹ ಶ್ರೀಮಂತನ ಎಷ್ಟು ವೈಭವದಿಂದ ಬದುಕ್ತಾನ. ಆದ್ರೆ ಇಂತಹ ಸಾವಿರ ಶ್ರೀಮಂತರನ್ನ ಕೂಡಿಸಿದ್ರು ಒಬ್ಬ ರಾಜನ್ ತಯಾರು ಮಾಡೋಕ್ಕಾಗಂಗಿಲ್ಲ. ಇವ್ರಿಗಿಂತಲೂ ದೊಡ್ಡವ್ರು ಯಾರಂತಂದ್ರ ಒಬ್ಬ ರಾಜ. ಹಿಂದಿನ ಕಾಲದೊಳಗ ರಾಜರಿಗೂ ದೇವರಂತ ಕರಿತಿದ್ರು. ನಮ್ಮಲ್ಲಿ ರಾಜರಿಗೂ ದೇವರಂತ ಕರಿತಿದ್ರು. ದೇವರಂತ ಯಾರಿಗಂತೀರಿ ಯವ್ವ? ದೇವರಂತ ಯಾರಿಗಂತೀರಿ? ನೀನು ಹೇಳಪ್ಪ ಯಾರಿಗಂತೀಯ? ನೀ ಅಂದವ್ರಿಗೆ ನಾವು ಅಂತೀವಿ ನೋಡು. ಎಲ್ಲಿದು ಕೂಡ ಸುಳ್ಳು ಹತ್ತೀರ ಇಲ್ರಿ ವಾ? ನೀವು ದಿವಸ ದೇವ್ರಿಗೆ ಅಡ್ಡಾಡ್ತೀರಲ್ಲ, ದಿವಸ ದೇವ್ರಿಗೆ ಹೋಗ್ತೀರಿ. ದೇವ್ರಂತ ಯಾರಿಗಂತೀರಿ? ಯಾರಿಗೆ ಅನ್ನೋದ್ರಿ ಅಪ್ಪ? ಏನು 1 2 ದೇವ್ರ? ದುರ್ಗ ಓದಾಳು, ದ್ಯಾಮ ಓದಾಳು, ಏನು 1 2? ಟೋಟಲಿ ದೇವ್ರಂತ ಯಾರಿಗೆ ಅಂತಾರಂತಂದ್ರೆ ಕೊಡವ್ರಿಗೆ ದೇವ್ರಂತಾರ್ರಿ. ನೀವು ದೇವ್ರ ಗುಡಿಗೆ ಅದಕ್ಕೆ ಹೋಗ್ತೀರಿ? ಬೇಡ್ಕೊಳಕ ಅಲ್ರಿ? ಅವ್ರು ಬೇಡ್ಕೊಳಕ ಇಲ್ರಿ? ಹೋಗಿ ಕೈ ಮುಕ್ಕೊಂಡು ನಿಂತ, ಯವ್ವ ನನ್ನ ಗಂಡ ಭಾಳ ಕಾಡಕತ್ತೈತ್ರಿ. ಯಾರಿಗೆ ಹೇಳುದ್ರಿ? ದೇವ್ರಿಗೆ ಹೇಳುದು. ಮತ್ತೇನು? ನನ್ನ ಮಗ ಅದಾನ್ರಿ ಅವ್ವ, ನನ್ನ ಮಗ ಅದಾನ್ರಿ ಅಪ್ಪ, ಅವಾಗ ನೌಕರಿ ಇಲ್ಲ, ನೌಕರಿ ಕೊಡು. ನನ್ನ ಮಗಳು ಅದಾಳ್ರಿ ಅಪ್ಪ, ಆಕಿಗೆ ವರ ಸಿಗುವಲ್ಲು, ವರ ಕೊಡ್ರಿ. ಇದನ್ನೆಲ್ಲ ಯಾರು ಮಾಡ್ಬೇಕ್ರಿ? ದೇವ್ರು. ನೀವು ದೇವ್ರತೆಗೆ ಹೋಗಿ ಕೈ ಮುಕ್ಕೊಂಡು ಇದನ್ನು ಬೇಡವ್ರು. ನೀವು ಕೊಡಾವ್ ದೇವ್ರ ಕೊಡ್ತಾನಂತ ನಿಮಗೆ ವಿಶ್ವಾಸ ಐತಿಲ್ಲ? ಮತ್ತೆ ಕೊಡ್ತಾನೆ, ಇದು ಪಕ್ಕ ತಿಳ್ಕೊರಿ. ಮತ್ತೆ ದೇವ್ರ ಕೊಡಾವ್. ಈ ಜಗತ್ತಿನವ್ರು ಯಾರೂ ಕೊಡಂಗಿಲ್ಲ. ಕೊಟ್ಟರು ಇವತ್ತು ಕೊಟ್ಟು ನಾಳೆ ಹಂಗಿಸ್ತಾರ. ಈಗಿನವ್ರು ಕೊಡೋದು ಬೇರೆ. ನಿಮಗೇನಾದರೂ ಬಡವರಿಗೆ ಹೋಗಿ ಕೊಡಕತ್ತಿರೋ ಅಂದ್ರೆ ಅವ್ರ ಹಿಂದೆ TV 9ದವರು, ಕನ್ನಡ ನ್ಯೂಸ್ದವರು, ಮೊಬೈಲ್ದವರು ಎಲ್ಲರೂ ಬಂದು ಹಂಗ ಫೋಟೋ ತೆಗೆದ ಯಾವಾಗ್ರಿ? ಕೊಡುವಾಗ ಕೊಟ್ಟು ಫೋಟೋ ತೆಗೆಸ್ಕೊಂಡು ಅದನ್ನ ಜಗತ್ತಿಗೆ ಸುದ್ದಿ ಮಾಡಿಬಿಡುದು, ಜಗತ್ತಿಗೆ ಸುದ್ದಿ ಮಾಡಿಬಿಡುದು. ದೇವ್ರು ಎಂದಾರ ಇಂಥದ್ದು ಕೊಟ್ಟನತ್ತೆ ಯಾರಿಗಾರ ಹೇಳ್ಯಾನ? ಕೊಟ್ಟವಾಗ ಗೊತ್ತಾ? ನಿಮಗೆ ತಗೊಂಡವ್ರಿಗೆ ಗೊತ್ತಾ? ಅದಕ್ಕೆ ಬಸವಣ್ಣವ್ರು ಅಂದ್ರು, ಏನು? ಕಾಡಬೇಡ ಕಂಡವರ, ಬೇಡ ನರರುಗಳ. ಈ ಮನುಷ್ಯರನ್ನ ಬೇಡಕ್ಕೆ ಹೋಗ್ಬೇಡ. ಇವ್ರು ಬರೋಬರಿ ಇಲ್ಲ. ಕೊಡುವಾಗೂ ಬರೋಬರಿ ಇರಂಗಿಲ್ಲ, ಕೊಟ್ಟ ಮೇಲತ್ತೂ ಬರೋಬರಿ ಇರಂಗಿಲ್ಲ. ಮನುಷ್ಯರನ್ನ ಬೇಡ. ಮತ್ತಿನ್ಯಾರನ್ನ ಬೇಡುದಾದ್ರ ಪರಮಾತ್ಮನನ್ನು ಬೇಡು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಬೇಡುದಾದ್ರ ಅವನ್ನ ಬೇಡ್ರಿ, ಹಾಡುವುದಾದ್ರ ಆ ಪರಮಾತ್ಮನನ್ನು ಕುರಿತು ಹಾಡ್ರಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಅವನ ಮುಂದೆ ಭಿನ್ನಯಿಸ್ರಿ, ಪರಮಾತ್ಮನ ಮುಂದೆ. ನಿನ್ನ ಪೂಜ್ಯರು ಹೇಳಿದ್ರಲ್ಲ, ದೇವರ ಮುಂದೆ ಕುಂತ ಒಂದು ಕ್ಷಣ ಆನಂದದ ಕಣ್ಣೀರು ಬರ್ಬೇಕು ನಿಮ್ಮಲ್ಲಿ, ಆನಂದದ ಕಣ್ಣೀರು ಬರ್ಬೇಕು ನಿಮ್ಮಲ್ಲಿ. ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಹೇ ಸಿದ್ಧಾರೂಢ, ಹೇ ಬಸವಣ್ಣ ಅಂತ ತಿಳ್ಕೊಂಡ ಅವನ್ನ ನೋಡಿ 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 ಸಂತೋಷದಿಂದ ನಿಮ್ಮ ಕಣ್ಣೊಳಗೆ ನೀರು ಬರಬೇಕು. ನನ್ನ ಸರ್ವಸ್ವ ನೀನೇ ಪರಮಾತ್ಮ, ನನ್ನ ಯೋಗಕ್ಷೇಮ ನೀನೇ ಪರಮಾತ್ಮ, ನನ್ನ ತಾಯಿ ನೀನೇ, ತಂದೆ ನೀನೇ, ಬಂಧು ನೀನೇ, ಬಳಗ ನೀನ, ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಪರಮಾತ್ಮ ಅಂತ ತಿಳ್ಕೊಂಡ ಅವನ್ನ ಹಾಡಬೇಕು, ಅವನ್ನ ಹೊಗಳಬೇಕು. ಅವನ ಮುಂದೆ ನಮ್ಮ ನಿವೇದನೆಯನ್ನು ಹೇಳಬೇಕು. ನಾವು ಭಿನ್ನಯಿಸುವೆ, ಶರಗೊಡ್ಡಿ ಬೇಡುವೆ. ಶರಗೊಡ್ಡಿ ಅವನ ಮುಂದೆ ಬೇಡ್ರಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗು ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ. ಅವ ಪರಮಾತ್ಮ ಮಹಾದಾನಿ ಅದನವ. ಅವನಂತ ದಾನಿ ಜಗತ್ತಿನೊಳಗೆ ಯಾರೂ ಇಲ್ಲ. ಯಾಕಂದ್ರೆ ಇದೆಲ್ಲ ದಾನ ರೂಪದಿಂದ ಕೊಟ್ಟವ ಪರಮಾತ್ಮ ಅದಾನ. ಇಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲನೂ ದಾನ ರೂಪದಿಂದ ಕೊಟ್ಟಾನ. ಮಹಾದಾನಿ ಕೂಡಲ ಸಂಗಮ ದೇವ. ಅವನ ಮುಂದೆ ಬೇಡ್ರಿ, ಅವನನ್ನ ಹಾಡ್ರಿ, ಅವನನ್ನ ಹೊಗಳ್ರಿ, ನಿಮ್ಮ ಬಡತನವನ್ನ ಅವನ ಮುಂದೆ ನಿವೇದನೆ ಮಾಡ್ರಿ. ಅವ
ಕೊಡ್ತಾನೆ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಈ ಮನುಷ್ಯರನ್ನು ನಾವು ಬೇಡಬಾರ್ದು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅವತ್ತಿನ ಕಾಲದ ರಾಜರು. ಅವತ್ತಿನ ಕಾಲದ ರಾಜರೇನಪ್ಪ ಅಂತಂದ್ರೆ ಅವನಿಗೂ ಆವತ್ತಿನ ಕಾಲದೊಳಗೆ ದೇವ್ರಂತಿದ್ರು. ಯಾಕಂತಂದ್ರ ಬೇಡಿದವರಿಗೆ ಅವನೂ ಕೊಡ್ತಿದ್ದ, ಅವನೂ ಮಹಾದಾನಿ. ಯಾರು? ರಾಜ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ದೊಡ್ಡ ರಾಜರು, ದೊಡ್ಡ ದಾನಿಗಳು. ವೈರಿಗಳು ಕೂಡ ಅವನ ಮುಂದೆ ಬಂದು, ನಿಜಗುಣ ಶಿವಯೋಗಿಗಳ ಮುಂದೆ ಬಂದು ಮಂಡಿಯೂರಿ ನಿಲ್ಲಬೇಕು. ವೈರಿಗಳು ಎದರಿಂದ ರೀ? ಸೋತಲ್ಲ, ಪಶ್ಚಾತ್ತಾಪದಿಂದ. ಅಂತಹ ರಾಜ ಶ್ರೀಮನ್ ನಿಜಗುಣ ಶಿವಯೋಗಿ. ಅದಕ್ಕೆ ಸಂಸ್ಕೃತದಲ್ಲಿ ಬರೀತಾರೆ, ರಾಜ ಪ್ರತ್ಯಕ್ಷ ದೇವತಾ. ರಾಜ ಪ್ರತ್ಯಕ್ಷ ದೇವತಾ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹುತೇಕ ಬರೀತಾರೆ ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು. ಯಳಂದೂರು ಅಂತ ತಿಳ್ಕೊಂಡು ಆ ಭಾಗದೊಳಗೆ ಅಲ್ಲಿ ಒಬ್ಬ ಮಾಂಡಲಿಕ ಬಹಳ ಕಾಡ್ತಿದ್ದಂತ್ರಿ ನಿಜಗುಣ ಶಿವಯೋಗಿಗಳನ್ನ. ನಿಜಗುಣ ಶಿವಯೋಗಿಗಳ ರಾಜರಿದ್ದಾಗ ಬಹಳ ಕಾಡ್ತಿದ್ದಂತವ. ಎಷ್ಟು ಕಾಡ್ತಿದ್ದ ಅಂದ್ರೆ ಪ್ರತಿದಿನ ನಿಜಗುಣ ಶಿವಯೋಗಿಗಳನ್ನು ಕಾಡ್ತಿದ್ದಂತ. ಈಗ ನಾವು ಕೇಳ್ತೀವಿಲ್ಲ ಟಿ ವಿಯೊಳಗೆ, ಅಲ್ಲೇ ಇಲ್ಲೇ ಪಾಕಿಸ್ತಾನದವ್ರು ಹೆಂಗೆ ಕಾಡ್ತಿರ್ತಾರೆ, ಅವ್ರನ್ನ ಕೊಂದ್ರೆ ಇವ್ರನ್ನ ಕೊಂದ್ರೆ, ಆ ಬೇಲಿ ಜಿಗದ್ರೆ ಇಲ್ಲಿ ಒಳಗೆ ಬಂದ್ರೆ, ಹಂಗೆ ಮಾಡಿದ್ರೆ ನಾವು ದಿವಸ ಕೇಳ್ತೀವಲ್ಲ. ಹಂಗೆ ಪ್ರತಿನಿತ್ಯ ನಿಜಗುಣರ ರಾಜ್ಯವನ್ನ ಅವ್ರೇನು ಮಾಡ್ತಿದ್ರಂದ್ರೆ ಕಬಳಿಸ್ತಿದ್ರು, ಕಾಡ್ತಿದ್ರು. ಒಂದಿನ ಯುದ್ಧಕ್ಕೆ ಸನ್ನದ್ಧ ಆಗಿ ನಿಂತ ಅದೇನೋ ಕೊಡ್ತಾರಂತಾರಲ್ಲ, ಹಂಗೆ ಕೊಟ್ಟಿದ್ರು. ಆಹ್ವಾನ ಕೊಟ್ಟಿದ್ದವ ಮಾಂಡಲಿಕ ನಿಜಗುಣರ ಮೇಲೆ. ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿಜಗುಣ ಶಿವಯೋಗಿಗಳ ಜೊತೆ ಇರ್ತಕ್ಕಂಥವ ಹೇಳಿದ, ಮಂತ್ರಿಗಳದು ಇರ್ತಾರಲ್ಲ ಪ್ರಧಾನ ಮಂತ್ರಿಯವರು, ಅವ್ರು ಬಂದು ಇಲ್ಲ ಮತ್ತೆ ಹಿಂಗೆ ಕರೆದಾನವ, ಬಹಳ ಸೊಕ್ಕಾಗ್ಯದ, ಒಂದು ಬಹಳ ದುರ್ವ್ಯಸನಿ ಅದಾನ, ಬಹಳ ದುರಾಚಾರಿ ಅದಾನ, ದುಷ್ಟದಾನ, ನಮ್ಮನ್ನು ಯುದ್ಧಕ್ಕೆ ಕರೆದಾನ ಅಂದ ಕೂಡಲೇ ನಿಜಗುಣ ಶಿವಯೋಗಿಗಳಂದರು, ಕರೀಲಿ ಆಗ್ಲಿ. ಆಗ ಮತ್ತವ ಹೇಳ್ದ, ತೀರ ಸೊಕ್ಕ ಬಂದದ್ರಿ ಈಗ ಅವಂಗ ಮಾಂಡಲಿಕನಿಗೆ. ಯಾಕಂದ್ರೆ ಅವನ ಮಗ ಒಬ್ಬ ದೊಡ್ಡವಾಗಿದ್ದ, ಈಗ ಸ್ವಲ್ಪ ತಗ್ಗದರಿ. ಯಾಕಂತಂದ್ರ ಅವನ ಮಗ್ಗ ದೊಡ್ಡ ರೋಗ ಹತ್ಯದ. ಅದಕ್ಕೆ ಒಂದು ಈಟ ನುಗ್ಗಾಗ್ಯಾನ, ಇಲ್ಲ ಅಂದ್ರೆ ಬಿಡ್ತಿದ್ದಿಲ್ರಿ ಅವ ಅಂತಂದಾಗ ನಿಜಗುಣ ಶಿವಯೋಗಿಗಳಂದ್ರಂತ, ರೋಗ ಆಗ್ಯದ ಅವನ ಮಗನಿಗೆ. ಹೌದ್ರಿಪ್ಪ, ಮಹಾರೋಗ ಆಗ್ಯದ, ಮಹಾರೋಗ. ಇಡೀ ಶರೀರದ ತುಂಬ ಗುಳ್ಳೆಗಳು ಎದ್ದು ಅವು ಒಡೆದು ಸೋರಾಗತ್ತವ, ಭಾಳ ನೋವಾಗ್ಯದ, ಒಬ್ಬನೇ ಮಗ, ಹಿಂಗಾಗ್ಯದ ಅಂತಂದಾಗ ನಿಜಗುಣ್ರಂದ್ರಂತ, ಅರೇ ಹಂಗೆಲ್ಲ ತೊಂದರೆ ಆಗಬಾರ್ದಲ್ಲಪ್ಪ ಅಂತ ಹೇಳಿ ಮತ್ತೀಗೇನು ಮಾಡಬೇಕು ಅಂತ ಕೇಳಿದ್ರೆ, ಏನಿಲ್ಲ ಅವ ಯುದ್ಧಕ್ಕೆ ಹೋಗ್ಬೇಕು, ನಾವು ಅವ್ರನ್ನ ಸರ್ವನಾಶ ಮಾಡಿಬಿಡೋಣ ಅಂತಂದಾಗ ನಿಜಗುಣ್ರಂದ್ರಂತ, ಹಾಗೆಲ್ಲ ಮಾಡಬಾರ್ದಪ್ಪ, ಈಗ ಮೊದಲು ಏನು ಕೆಲಸ ಮಾಡೋಣಂದ್ರೆ ಅವನ ಮಗನ ಉಳಿಸೋ ಕೆಲಸ ಮಾಡೋನು ಫಸ್ಟ್. ಅವ ಇವನ ಮ್ಯಾಗ ಯುದ್ಧ ಸಾರಿದವ, ಇವನ್ನ ಯಾವತ್ತೂ ಕಾಡ್ತಕ್ಕಂಥ ವ್ಯಕ್ತಿ ಮಾಂಡಲಿಕ. ಅಂಥವನ ಮನಗನಿಗೆ ಆರಾಮಿಲ್ಲ ಅಂತಂದ್ರ ನಿಜಗುಂಡ್ರು ತನ್ನ ರಾಜ್ಯದ ಎಲ್ಲ ವೈದ್ಯರನ್ನ ಕರೆದು ಹೇಳಿದ್ರು, ಹೋಗ್ರಿ ಅವನ ಮಗನಿಗೆ ಮೊದಲು ಔಷಧೋಪಚಾರವನ್ನು ಮಾಡ್ರಿ, ಏನಾಗ್ಯದ ನೋಡ್ರಿ ಅವನಿಗೆ ಅಂತ ತಿಳ್ಕೊಂಡು ಕಳಿಸಿ ಅಲ್ಲಿ ನೋಡಿದ್ರೆ ಭಾಳ ಕೆಟ್ಟ ರೋಗ ಇತ್ತಂತ್ರಿ. ಅದು ಅವನಿಗೆ ಒಂದು ನಿಮಿಷ ಒಂದು ಕಡೆ ಕುಂಡ್ರಕ್ಕಾಗ್ತಿದ್ದಿಲ್ಲ, ಇಡೀ ಶರೀರ ಬೆಂಕಿ ಹಚ್ಚಿದಂಗೆ ಉರಿತಿತ್ತಂತ. ಒಂದು ಸವನ ತಾಪ. ಇವರು ಹೋಗಿ ಅದನ್ನೆಲ್ಲ ಅಧ್ಯಯನ ಮಾಡಿ ಒಂದು ವಾರ ತಕ ಅದ ರಾಜ್ಯದೊಳಗಿದ್ದ ಆ ರೋಗದ ಬಗ್ಗೆ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಇನ್ನು ಏನೇನು ಕೊಡಬೇಕಂತ ತಿಳ್ಕೊಂಡು ಆ ಗಿಡದ ಬೇರ, ಗಿಡದ ತಪ್ಪಲ, ಇದನ್ನ ತಂದು 3 ದಿನಗಳ ಪರ್ಯಂತರವಾಗಿ ಹಾಕಿದ್ರೆ 3ನೇ ದಿವಸಕ್ಕೆ ಅವನಿಗೆ ಸ್ವಲ್ಪ ಶರೀರದೊಳಗೆ ಸುಧಾರಿಸಿತ್ತು. ಒಂದು ಸವನ ಅಳ್ಕೊಂತ ಉಳ್ಳಾಡವ ಆ ಔಷಧಕ್ಕೆ ಸ್ವಲ್ಪ ಸಮಾಧಾನ ಆಗಿತ್ತು. ಆ ನಂತರ ಏನಪ್ಪಾ ಅಂತಂದ್ರೆ ಅವ್ರನ್ನ ಆ ಮಾಂಡಲಿಕ ಬಂದ ಕುಂತು ಕೇಳಿದಂತೆ, ನೀವು ನಮ್ಮ ಸಲುವಾಗಿನ ಬಂದೀರಿ, ನಿಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲ, ನನ್ನ ಮಗ ಒಬ್ಬನೇ ಅವ ಸಾಯಕ್ಕೆ ನಿಂತಿದ್ದ, ಅಂಥವನನ್ನು ಗುಣಪಡಿಸಿ ನೀವು ಉಳ್ಸಾಕತ್ತೀರಿ ಅಂತಂದ್ರೆ ಬಹಳ ಚಲೋ ಆಯ್ತು ಅಪ್ಪ, ಮತ್ತು ತಾವು ಎಲ್ಲಿಂದ ಬಂದ್ರಿ, ತಾವು ಯಾರು ಅಂತಂದಾಗ ಆ ವೈದ್ಯರು ಹೇಳಿದ್ರಂತೆ, ನಾವು ನಿಜಗುಣರ ರಾಜ್ಯರ ನಾವು ವೈದ್ಯರು, ನಮ್ಮನ್ನು ಅವರ ಕಳಿಸ್ಯಾರ ಅಂದ ಕೂಡಲೇ
ಅವನಿಗೆ ಇಷ್ಟು ನೋವಾಯ್ತಂತ, ಇಷ್ಟು ತಾಪ ಆಯಿತು, ಇಷ್ಟು ಪಶ್ಚಾತ್ತಾಪ ಆಯಿತು. ಪ್ರತಿನಿತ್ಯ ನಾನು ಮೊಟ್ಟ ಮೊದಲಿಗೆ ಯಾರನ್ನಾದರೂ ತೊಂದರೆ ಕೊಡ್ತಿದ್ರ ಅದು ನಿಜಗುಂಡ್ರಿಗೆ. ಆದರೆ ನಮ್ಮ ರಾಜ್ಯಕ್ಕೆ ವೈದ್ಯರನ್ನು ಕರೆಸಿ ನನ್ನ ಮಗನನ್ನು ಬದುಕಿಸಿರತಕ್ಕಂಥ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡು ಅವತ್ತ ಅಲ್ಲಿದ ಬಿಟ್ಟು ವೈದ್ಯರಿಗಿಂತ ಮೊದಲು ಓಡಿ ಬಂದು ನಿಜಗುಂಡ್ರ ಮುಂದೆ ಸಾಷ್ಟಾಂಗ ಹಾಕಿ ಮಲ್ಕೊಂಡಂತವ ಮಾಂಡಲಿಕ. ಯಾಕಂತಂದ್ರೆ ನನ್ನ ಮಗನಿಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ಮಹಾನುಭಾವ ನೀವು ಅಂತ ಹೇಳಿ ಅವನಿಗೆ ಎಂತಹ ವೈರಿಗಳನ್ನೂ ಕೂಡ ಪ್ರೀತಿಸ್ತಕ್ಕಂಥ ಭಾವನೆ ಯಾರ್ದು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳದು. ಅಲ್ಲೇ ಸಮೀಪದ ಶಂಭುಲಿಂಗನ ಬೆಟ್ಟಕ್ಕೆ ಪ್ರತಿ ದಿವಸ ಹೋಗ್ತಿದ್ರಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಪ್ರತಿ ದಿವಸ ಹೋಗಿ ಅಲ್ಲಿ ಅವರು ತಿಪ್ಪೇರುದ್ರ ಸ್ವಾಮೀಜಿ ಅವರು ಬರೀತಾರೆ, ಶಂಭುಲಿಂಗ ಮಹಾಸ್ವಾಮಿಗಳಲ್ಲಿದ್ದರು, ಅವರ ಸೇವೆಯನ್ನು ಇವರು ಮಾಡ್ತಿದ್ರು. ಎಷ್ಟೋ ದಿನಗಳ ಪರ್ಯಂತರವಾಗಿ ಸೇವಾ ಮಾಡಿ 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 ಕೊನೆಗೇನಪ್ಪ ಅಂತಂದ್ರೆ ನಿಜಗುಣ ಶಿವಯೋಗಿಗಳಿಗೆ ಏನಾಯಿತು ಅಂತಂದ್ರೆ, ನಿಜಗುಣ ಶಿವಯೋಗಿಗಳಿಗೆ ಈ ಅರಮನೆ ಸ್ವಲ್ಪ ಬೇಸರ ಆಗೈತಂತ. ಏನು ಕಡಿಮೆ ಅದ ರೀ ರಾಜನಿಗೆ ಏನೂ ಕಡಿಮಿಲ್ಲ, ಎಲ್ಲ ಐತ್ರಿ ಅವನಿಗೆ. ಆದ್ರೆ ನೋಡ್ರಿ ಸಾಕಾಗೈತಂತೆ, ಸ್ವಲ್ಪ ಸಾಕಾಗೈತು. ಒಂದ್ಸಾರಿ ಗುರುವಿನ ಮುಂದೆ ಸೇವಾ ಮಾಡ್ಕೊಂತ ಒಂದು ಮಾತು ಅಂದ್ರಂತವ್ರು. ಏನಂತಂದ್ರೆ, ಏನಿಲ್ರಿಯಪ್ಪ, ನನಗೆ ಸ್ವಲ್ಪ ಅದು ಅರಮನೆ ಸ್ವಲ್ಪ ಸಾಕಾಗತ್ತದ, ನನಗೆ ಯಾಕೋ ಅನ್ಸಾಗತ್ತದ. ಒಂದು ವಾರ ತನಕ ಇಲ್ಲೇ ನಿಮ್ಮಲ್ಲೇ ಇದ್ದ ನಾನು ಆನಂದವನ್ನು ಅನುಭವಿಸಬೇಕಂತೇನ್ರಿಯಪ್ಪ, ಮತ್ತು ನಾ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ನಿಜಗುಂಡ್ರು ಕೇಳಿದಾಗ ಆ ಶಂಭುಲಿಂಗ ಶಿವಯೋಗಿಗಳ ಶಂಭುಲಿಂಗ ಮಹಾಸ್ವಾಮಿಗಳಂದ್ರಂತ. ಶಂಭುಲಿಂಗನ ಬೆಟ್ಟದ ನೋಡ್ರಿ ನಿಜಗುಣ ಶಿವಯೋಗಿಗಳ ಎಲ್ಲ ಪದ್ಯದ ಕೊನೆಗೆ ಅವ್ರದ್ದು ಅಂಕಿತ ನಾಮ ಯಾವುದು ಅಂತಂದ್ರೆ ಶಂಭುಲಿಂಗ ಅಂತಕ್ಕಂಥದ್ದು. ಅವ್ರ ಗುರುಗಳು ಶಂಭುಲಿಂಗ. ಆಗ ಗುರುಗಳು ಹೇಳಿದ್ರಂತ, ಇಲ್ಲಪ್ಪ ಈಗೇನು ಬೇಡ, ಈಗ ನೀನು ರಾಜಾದಿ, ಮುಂದೊಂದು ಕಾಲ ಬರ್ತದ, ನೀನು ನನ್ನಂಗ ಆರಾಮ್ ಇರಬೇಕಾಗಿತ್ತು ಅಂದ್ರ, ನನ್ನಂಗ ಸುಖವನ್ನು ಅನುಭವಿಸಬೇಕಾಗಿತ್ತು ಅಂದ್ರ, ನನ್ನಂಗ ನೀನು ಇರಬೇಕಾಗಿತ್ತಂದ್ರೆ ನೀನು ಸಾಧು ಆಗ್ಬೇಕಾಗುತ್ತದಪ್ಪ, ನೀನು ಸನ್ಯಾಸಿ ಆಗ್ಬೇಕಾಗುತ್ತದಪ್ಪ, ಅಂದಾಗ ಬರ್ತದ, ಇಲ್ಲಾಂದ್ರೆ ಬರಂಗಿಲ್ಲ ಅಂತ ತಿಳ್ಕೊಂಡು ಆ ಶಂಭುಲಿಂಗ ಮಹಾಸ್ವಾಮಿಗಳು ಹೇಳಿದಾಗ ಆಯ್ತರಿಪ್ಪ ಅಂತ ಮತ್ತೆ ಹೊಳ್ಳೆ ರಾಜ್ಯಕ್ಕೆ ಹೋದ. ಅವನ ತಲೆಯಾಗ ಬರೇ ಅದ ಇತ್ತಂತ. ನೋಡ್ರಿ, ನಾ ಆಗಳ ಹೇಳಕತ್ತಿಲ್ಲ ನಿಮಗೊಂದು ಮಾತು ಏನಂತಂದ್ರೆ, ಎಂತಹ ಸಿರಿತನ ಐತಂದ್ರೂ ಅದರಿಂದ ಸುಖ ಅನ್ಸಂಗಿಲ್ಲ. ಯಾಕೆ ಅನ್ಸಂಗಿಲ್ಲ ಅಂತಂದ್ರೆ, ನಮ್ಮಲ್ಲಿ ಪ್ರಬಲವಾದ ಒಂದು ಆಸೆ, ಮೋಹ ಇವೆಲ್ಲ ಒಳಗೆ ತುಂಬಿರೋದರಿಂದ ನಮಗೆ ಸುಖ ಆಗಂಗಿಲ್ಲ, ನಮಗೆ ಶಾಂತಿ ಸಿಗೋದಿಲ್ಲ. ಸುಖ ಎಲ್ಲಿ ಅದ ಅಂತ ನೀವು ಎಲ್ಲ ಕೇಳಿದ್ರಿ ಅಂತಂದ್ರೆ, ಈ ನಾವಿರ್ತಕ್ಕಂಥ ಲೌಕಿಕದೊಳಗೆ ಸುಖ ಸಿಗೋದಿಲ್ಲ, ಸುಖ ಇಲ್ಲ. ಮತ್ತು ಸುಖ ಎಲ್ಲಿ ಅದ ಅಂತಂದ್ರೆ ತ್ಯಾಗದಲ್ಲಿ ಸುಖ ಅದ, ಭೋಗದಲ್ಲಿ ಸುಖ ಇಲ್ಲ. ಇವೆರಡು ಶಬ್ದಗಳು ನಿಮ್ಮ ಗಮನಕ್ಕಿರಬೇಕು. ಭೋಗದಲ್ಲಿಯೂ ಸುಖ ಐತಿ ಇಲ್ಲ ಅಂತರ್ತಲ್ಲ, ಸಂಸಾರದಲ್ಲಿಯೂ ಸುಖ ಐತಿ ಇಲ್ಲ ಅಂತರ್ತಲ್ಲ. ಆದ್ರೆ ಈ ತ್ಯಾಗದಲ್ಲಿ, ಈ ವೈರಾಗ್ಯದಲ್ಲಿ ಏನು ಸುಖ ಅದಲ್ಲ, ಅಂತಹ ಶ್ರೇಷ್ಠವಾಗಿರತಕ್ಕಂಥ ಸುಖ ಈ ಲೌಕಿಕದಲ್ಲಿ, ಈ ಸಂಸಾರದಲ್ಲಿ ಸಿಗೋದಿಲ್ಲ. ನಾವಿಲ್ಲಿ ಏನು ಮಾಡ್ಬೇಕಂದ್ರೆ, ಇದ್ದುದ್ರೊಳಗ ಶುದ್ಧ ಮಾಡಿಕೊಂಡು ಸುಖವನ್ನು ಅನುಭವಿಸಬೇಕು. ಇಲ್ಲಿ ಹೆಂಗಂತಂದ್ರೆ, ಬಸವಣ್ಣವರದು ಬದುಕಿದ್ರಲ್ಲ, ಅನೇಕ ಮಂದಿ ಸಂಸಾರದಲ್ಲಿ ಸುಖವನ್ನು ಅನುಭವಿಸಾರ. ಆದ್ರೆ ಶಾಶ್ವತವಾಗಿರತಕ್ಕಂಥ ಸುಖ, ನಿತ್ಯ ಸುಖ ಸಿಗಬೇಕಾಗಿತ್ತು ಅಂದ್ರೆ ಅದರಿಂದ ಸ್ವಲ್ಪ ನಾವೀಗ ಶ್ರೇಷ್ಠ ತತ್ವಜ್ಞಾನಿ, ಇಡೀ ಜಗತ್ತಿಗೆ ಪರಿಚಯವಾಗಿರತಕ್ಕಂಥ ಒಬ್ಬ ಮಹಾತ್ಮ, ಬಹಳ ದೊಡ್ಡ ಕನ್ನಡದ ಮುಮುಕ್ಷುಗಳಿಗೆ ಕನ್ನಡದಲ್ಲಿ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನ ಕನ್ನಡ ಮುಮುಕ್ಷುಗಳಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ತತ್ವಜ್ಞಾನಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸ್ಮರಣೆ. ನಿಜಗುಣ ಶಿವಯೋಗಿಗಳ ಸ್ಮರಣೆ.
ನಿಮ್ಗೆ ಗೊತ್ತಿರಬೇಕು, ನಿಜಗುಣರು ಶಂಭುಲಿಂಗನ ಬೆಟ್ಟದ ಆ ಮೈಸೂರು ಭಾಗದ ಅಲ್ಲಿ ಚಿಲಕವಾಡಿ ಕೊಳ್ಳೇಗಾಲ ಆ ಭಾಗದಲ್ಲಿ ಒಬ್ಬ ದೊಡ್ಡ ಶ್ರೇಷ್ಠ ರಾಜರು. ಯಾರ್ರೀ? ಶ್ರೀಮನ್ ನಿಜಗುಣ ಶಿವಯೋಗಿಗಳು.